ಜುಗುಳ್ ವಿದ್ಯುತ್ ಅವಘಡದಿಂದ ಹಾನಿಗೊಳಗಾದವರಿಗೆ ಸಹಾಯ ಹಸ್ತ ಚಾಚಿದ ಡಾಕ್ಟರ್ ಅಮೋಲ್ ಸರ್ಡೆ ಸಾಮಾಜಿಕ ಕಾಳಜಿಗೆ ಪ್ರಶಂಸೆ. ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಮಾರ್ಚ್ 21ರಂದು ರಾತ್ರಿ ಬಜಾರ್ಪೇಟೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸುಮಾರು 15 ಅಂಗಡಿಗಳು ಭಸ್ಮಗೊಂಡು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು, ಶಿರಗುಪ್ಪಿ ಗ್ರಾಮದ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದ ಸಂಸ್ಥಾಪಕ ಡಾಕ್ಟರ್ ಅಮೋಲ್ ಸರ್ಡೆ ಅವರು ಸಾಮಾಜಿಕ ಬದ್ಧತೆಯೊಂದಿಗೆ ಹಾನಿಗೊಳಗಾದ ನೊಂದ ಮಾಲೀಕರಿಗೆ ಸಹಾಯ ನೀಡಿದ್ದು ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರವಾಗಿದೆ. ಯಾರೇ ಉಳಿದಾರ ಕೊಡು ಮತ್ತೆ ನಮ್ಮ ಲಯನ್ಸ್ ಕ್ಲಬ್ ಹೋಗ್ತಿದ್ರಿ ಲಯನ್ಸ್ ಕ್ಲಬ್ ಆಗಿಲ್ರಿ ಇವರ ಇವೇನಿದ್ದಾರೆ ಮತ್ತೆ ಎಲ್ಲ ಕಡೆ ಅವ್ರಿಗೆಲ್ಲ ಪಾಪ ಎಲ್ಲ ಏನು ಸಹಾಯ ಲಯನ್ಸ್ ಕ್ಲಬ್ ರೀ ಮತ್ತು ನಮ್ಮ ಕಷ್ಟಗಳಾಗಿ ಅಂದ್ರೆ ಅದು ತೋರ್ನ ಅಲ್ಲೇ ನಡು ಚುದು ಮಾರಾಗಿಡೆ ನೀ ಅಲ್ಲೇ ಕುಯ್ಯೊಂದು ಒಂದು ನಿಮಿಷ ಕಳೆದ ವಾರ ಬಜಾರ್ಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಸುಮಾರು 15 ಅಂಗಡಿಗಳು ಸುಟ್ಟು ಭಸ್ಮವಾಗಿ ವ್ಯಾಪಾರಿಗಳಿಗೆ ಭಾರೀ ನಷ್ಟ ಉಂಟಾಗಿತ್ತು. ಈ ವಿಪತ್ತಿನಿಂದ ಹಾನಿಗೊಳಗಾದ ಅಂಗಡಿಯವರಿಗೆ ಪರಿಹಾರ ಒದಗಿಸಲು ಶಿರಗುಪ್ಪಿಯಲ್ಲಿರುವ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದ ಸಂಸ್ಥಾಪಕ ಡಾಕ್ಟರ್ ಅಮೋಲ್ ಸರ್ಡೆ ಅವರು ಪ್ರತಿ ಅಂಗಡಿಯವರಿಗೆ ಆರ್ಥಿಕ ಸಹಾಯವನ್ನು ಮತ್ತು ಹೊಸ ವ್ಯವಹಾರವನ್ನು ಸ್ಥಾಪಿಸಲು ಅಗತ್ಯ ವಸ್ತುಗಳನ್ನು ವಿತರಿಸಿದರು. ಅವರ ಈ ಸಾಮಾಜಿಕ ಕಾರ್ಯ ಮತ್ತು ಬದ್ಧತೆಯು ಪರಸ್ಪರ ಸಹಕಾರದ ಮನೋಭಾವವನ್ನು ಪರಿಚಯಿಸಿತು. ಅವರ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೊಂದವರ ಕಷ್ಟಗಳಿಗೆ ಸದಾ ಒಂದಿಲ್ಲ ಒಂದು ರೀತಿಯ ಸೇವೆ ಮಾಡುವ ಡಾಕ್ಟರ್ ಅಮೋಲ್ ಸರ್ಡೆ ಅವರ ಕಾರ್ಯ ನಿರಂತರವಾಗಿರಲಿ ಎಂದು ಹಾರೈಸಿದರು. ಈ ವೇಳೆ ಗ್ರಾಮದ ಮುಖಂಡರಾದ ಅನಿಲ್ ಸುಂಕಿ, ಅನಿಲ್ ಕಡೋಲೆ, ಉದಯ್ ದೇಸಾಯಿ ಮಾತನಾಡಿ ಡಾಕ್ಟರ್ ಅಮೋಲ್ ಸರ್ಡೆ ಅವರ ಕಾರ್ಯಗಳನ್ನು ಕೊಂಡಾಡಿದರು. ಅವ್ರದ್ದೊಂದು ಟ್ರಸ್ಟ್ ಇದೆ. ಇದು ಇಲ್ಲಿ ನಮ್ಮ ಜೂಳದವ್ರು ದೇಸಾಯಿ ಇದ್ದಾರು, ಡಾಕ್ಟ್ರುಗಳಿದ್ದಾರೆ, ಮಂಗಾವತಿಯವ್ರು ಕೆಲವೊಂದು ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಎಲ್ಲರೂ ಕೂಡ ಅದ್ಭುತ ಕಾರ್ಯ ಮಾಡ್ತಾರೆ. ಅವ್ರು ವರ್ಷದಲ್ಲಿ ಸರ್ವಸಾಧಾರಣ ಒಂದು 3-4 ಟೈಮ್ರ ಇಂಥವು ಏನ್ ಬಿ ಇರಲಿ ಕಾರ್ಯಕ್ರಮ ಇದ್ದಾಗ ಅವನ್ನೆಲ್ಲ ಅವ್ರಿಗೆ ಏನರ ಪರಿಹಾರ ಏನರ ದೇಣಿಗೆ ರೂಪದಾಗ ಕೊಡೋದಕ್ಕೆ ಹೇಳಿ ಕೊಡ್ತಾರೋ. ಅಂಥದ್ರೊಳಗೆ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ರಾತ್ರಿ 1 ಗಂಟೆಗೆ ಕರೆಂಟ್ ಇದಾಗಿ ಶಾರ್ಟ್ ಆಗಿ ಕೋಟ್ಯಾಂತರ ರೂಪಾಯಿ ನುಕ್ಸಾನ ಆಗಿದೆ. ಬಡ ಕುಟುಂಬಗಳು ಭಾಳ ಇದಾವೆ ಅಂಥೇಳಿ ಡಾಕ್ಟ್ರುಗಳು ಎಲ್ಲ ಪರಿಶೀಲನೆ ಮಾಡಿ ಅವರಿಗೆ ಏನಾದರೂ ಜರ ಸಹಾಯಧನ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ಕೊಂಡು ಎಲ್ಲರೂ ಕೂಡಿಸಿ ಅವರ ಅಗಸರ ಅಂಗಡಿ ಇದ್ದಾವೆ, ಬಟ್ಟೆ ಅಂಗಡಿ ಇದ್ದಾವೆ, ಹೋಟೆಲ್ಗಳಿದ್ದಾವೆ, ಮತ್ತು ಫೋಟೋಗ್ರಾಫರ್ ಇದಾವೆ, ಐಸ್ ಕ್ರೀಮ್ ಅಂಗಡಿ, ಇಂಥವು ದಿನ ದುಡ್ದ ದಿನ ತಿನ್ನುವಂಥ ಜನರಿಗೆ ಅವ್ರಿಗೆ ಏನಾದರೂ ಸಹಾಯಧನ ಮಾಡ್ಬೇಕಂತ ಬೈಂದರು. ಅವ್ರು ಬಂದದಕ್ಕೆ ಅವ್ರಿಗೆ ನಮ್ಮ ಜುಗುಳ ವತಿಯಿಂದ ನಮಸ್ಕಾರಗಳನ್ನ ಹೇಳಿ ನಾನು 2 ಮಾತು ಪಾಸ್ ಟೈಮ್ದಾಗ ಎಲ್ಲರೂ ಕೂಡ ಚರ್ಚೆ ಮಾಡಿದ್ರು. ನಮ್ಮ ಊರಾಗ ಎಷ್ಟು ಅವ್ರು 10 20 ಅವ್ರವ್ರು
ಏನು ಅವ್ರವ್ರ ತಾಕತ್ ಪ್ರಕಾರ ಕೊಡ್ತಾರಲ್ಲ, ಯಾವ ಕಡೆ ಬಡವರು ಇದಾರು, ಒಂದು 5-6 ಫ್ಯಾಮಿಲಿ ಏಕದಮ್ ಬಡತನ ಪರಿಸ್ಥಿತಿ ಇದಾರು, ಏನು ಆಗ್ತಾವೋ ಅದನ್ನ ಅವ್ರಿಗೆಲ್ಲರೂ ಅವ್ರವ್ರ ಭಾಗ ಮಾಡಿ ಕೊಡೋದು ವಿಚಾರ ಮಾಡಿದೆವು. ಅವರೆಲ್ಲರೂ ಕೂಡ ತಿರುಗಾಡಿ ಏನು ಆಗ್ತಾವೋ ಅಷ್ಟು ಅದು ಕೊಡೋ ಪ್ರಯತ್ನ ಮಾಡ್ತಾವೆ. ಎಲ್ಲ ನಮ್ಮ ಕಮಿಟಿ ಎಲ್ಲ ವಿಚಾರ ಮಾಡಿದ್ವಿ. ಮೊನ್ನೆ ನಡೆದಂಥ ನಮ್ಮ ಜೂಳು ಗ್ರಾಮದಾಗ ದುರ್ಘಟನಾ ಆದ ಸಲುವಾಗಿ ಕಾಗವಾಡ ತಾಲೂಕಿನ ಜೂಳು ಗ್ರಾಮದಾಗ ಒಂದು 10-12 ಅಂಗಡಿ ಸುಟ್ಟು. ಅದು ಯಾವ ದೃಷ್ಟಿಲೇ ಹೆಂಗೆ ಸುಟ್ಟು, ಶಾರ್ಟ್ ಸರ್ಕ್ಯೂಟ್ ಅದು ಹಿಂಗೆಲ್ಲ ಅದು ಘಟನೆ ಆಯಿತು. ಅದ್ರ ಸಲುವಾಗಿ ಎಲ್ಲ ಪರಿಸ್ಥಿತಿ ಜನ ಅದು ಬಿದ್ದವರು ಇದ್ದಾರೆ, ಚಲೋ ಇದ್ದವರು ಇದ್ದರು. ಆದ್ರೆ ಭೀ ಅವರ ಶಿರಗುಪ್ಪಿಯಿಂದ ಅವರೊಂದು ಸಂಘಟನೆ ಮಾಡಿದ್ದಾರೆ, ಅಮೂಲ್ ಸರ್ಡೆ ಅವರು. ಅಮೂಲ್ ಸರ್ಡೆ ಜನ ಕಲ್ಯಾಣ ಪ್ರತಿಷ್ಠಾನ ಸಂಘದಿಂದ ಅವರು ತಮ್ಮ ಅಳಿಲ ಸೇವೆ ಮಾಡುವ ಸಲುವಾಗಿ ನಮ್ಮ ಗ್ರಾಮಕ್ಕೆ ಬಂದರು. ಇದರಿಂದ ನಾವು ಗ್ರಾಮಸ್ಥರದಿಂದ ಅದು ಮೊದಲು ಧನ್ಯವಾದಗಳು ಹೇಳ್ತೇನೆ. ಮತ್ತು ಇದರ ನಂತರ ಇಂಥ ಘಟನೆಗಳಿಗೆ ಯಾವಾಗ ಭೀ ಅವ್ರ ಕೈ ಮುಂದಿರ್ತೈತಿ, ತಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯ ಇಲ್ಲ ಇಂಥ ಪರಿಹಾರದ ಯಾವ ಚಲೋ ಕೆಟ್ಟದೋ ಎಲ್ಲದೋ ಭಾಗಿದಾರಾಗಿ ಈ ಜನಕಲ್ಯಾಣ ಪ್ರತಿಷ್ಠಾನದಿಂದ ಇದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಇನ್ನೂ ಹೆಚ್ಚಿಗೆ ಈ ದುರ್ಘಟನೆ ಆಗಲಿ ಅನ್ನೋದು ವಿಚಾರ ಅಲ್ಲ, ಆದರೆ ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಆಸ್ತಾ ನಾನು ಎರಡು ಮಾತು. ರೂಪಾಯಿ ನುಸ್ಕಾನ ಜೂಳು ಗ್ರಾಮದಲ್ಲಿ ಆಗಿತ್ತು. ಜೂಳು ಗ್ರಾಮದಲ್ಲಿ ಅನೇಕ ಅಂಗಡಿಗಳು, ಹೋಟೆಲ್ಗಳು ತಡರಾತ್ರಿಗೆ ಬೆಂಕಿ ಆವತ್ತಿಗೆ ಲಕ್ಷಾಂತರ ರೂಪಾಯಿ ನುಸ್ಕಾನ ಆಗಿದ್ದನ್ನು ಎಲ್ಲ ಜೂಳು ಗ್ರಾಮಕ್ಕೆ ಒಂದು ದುಃಖಕರ ವಿಷಯವಾಗಿದೆ. ಇದನ್ನು ಅಮೂಲ್ ಸರ್ವೆ ಡಾಕ್ಟರು ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅಮೂಲ್ ಜಲಕಲ್ಯಾಣ ಪ್ರತಿಷ್ಠಾಪನೆಯಿಂದ ಕೆಲ ಸುತ್ತಂತ ಎಲ್ಲ ಹೋಟೆಲ್ಗಳು, ಅಂಗಡಿಗಳ ಮಾಲಕ ಸ್ವಲ್ಪ ಪರಿಹಾರ ಮಾಡಬೇಕು ಅಂತ ಬಂದು ಎರಡು ಮಾತು ಮಾತಾಡ್ತಾರೆ. ಇನ್ನು ಡಾಕ್ಟರ್ ಅಮೋಲ್ ಸರ್ಡೆ ಮಾತನಾಡಿ, ಬಿಕ್ಕಟ್ಟಿನ ಸಮಯದಲ್ಲಿ ಪರಸ್ಪರರ ಜೊತೆಗೆ ನಿಲ್ಲುವುದು ನಿಜವಾದ ಸಮಾಜ ಸೇವೆಯಾಗಿದ್ದು, ವ್ಯಾಪಾರಿಗಳು ತಮ್ಮ ಕಾಲು ಮೇಲೆ ನಿಲ್ಲಲು ಇದೊಂದು ಸಣ್ಣ ಸಹಾಯವಾಗಿದೆ ಎಂದು ಹೇಳಿದರು. ನೀರು ಬರ್ಸಕ್ಕಂತ ನಾವು ಸಾಧ್ಯ ಇಲ್ಲ, ಆ ದುಃಖವನ್ನು ಬರ್ಸಕ್ಕೆ ನಮ್ಮ ಕಡೆ ಯಾರ ಕಡೆಯೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನ ಒಂದು ವತಿಯಿಂದ ಏನು ಒಂದು ಸಾಮಾನ್ಯ ಅಂದರೆ ಒಂದು ಈಗ ಹೋಟೆಲ್ದವರಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇಲ್ಲಪ್ಪ, ಒಂದು ಕೆಲವೊಂದು ಪ್ಲೇಟ್ಗಳು ಇರ್ಬೋದು, ಗ್ಲಾಸ್ಗಳು ಇರ್ಬೋದು, ಚಹಾ ಕಪ್ಗಳು ಇರ್ಬೋದು, ಈ ಕೋಲ್ಡ್ ಡ್ರಿಂಕ್ ಅಂಗಡಿಯವರಿಗೆ ಒಂದು ನಮ್ಮ ಕಡೆಯಿಂದ ಗ್ಲಾಸ್ಗಳ, ಈ ಕಟಿಂಗ್ ಶಾಪ್ದವ ಪಾಪ ಒಂದು ವಸ್ತುಗಳು ಏನೇನು ಬೇಕಾರ್ದು ಅಂಥೇಳಿ ಅವನ್ನೆಲ್ಲ ನಮಗೆ ನಾವು ತರಕ್ಕೆ ಹೋದಾಗ ಏನಪ್ಪ ಇಷ್ಟು ಸಣ್ಣ ಸಣ್ಣ ವಸ್ತುಗಳು ಇಟ್ಕೊಂಡು ನಾವು ಮಾಡ್ತಿರ್ತಾರಲ್ಲ ಕೆಲಸ ಅಂತ ಒಂದು ಸ್ವಲ್ಪ ನಮಗೆ ನೋವು ಆತ, ದುಃಖ ಆತ. ಏನಿಲ್ಲ ಇಷ್ಟೆಲ್ಲ ಇದ್ರೂ ಸಹಿತ ನಾವು ನಿನ್ನೆ ಹೋಗಿದ್ರು. ನಾವು ನಿಮ್ಗೊಂದು ವಿಶೇಷ ಹೇಳ್ತೀನಿ, ನಾನು ನಿನ್ನೆ ಪ್ರತಿಯೊಂದು ಅಂಗಡಿ ಹುಡುಕ್ಯಾಡಿ ಏನ್ರಿ ಈ ವಸ್ತುವಲ್ಲಿ ಸಿಗ್ತೈತಿ, ಆ ವಸ್ತುವಲ್ಲಿ ಸಿಗ್ತೈತಿ ಅಂತ ಹೇಳಿ ಹುಡುಕ್ಯಾಡೋದೆಲ್ಲ ಗೋಳೆ ಮಾಡ್ಕೊಂಬಂದಿವ್ರು. ಖರೆ ಅವ್ರ ಕಷ್ಟ ಬಂದು ನಮ್ಮ ಕಷ್ಟ ಯಾವುದಲ್ಲ ಅಂತ ಹೇಳಕ್ಕೆ ಬರ್ತೇನೆ. ಯಾಕಂದ್ರೆ ಈ ಒಂದು ವಸ್ತು ಈಗ ಕಟಿಂಗ್ ಶಾಪ್ದವ್ರಿಗೆ ಆ ಹುಡುಗ ಅವನ ಜೀವನೋಪಾಯ ಇರೋದು ಅದ್ರ ಮ್ಯಾಗ, ಅದಕ್ಕೆ ಅವ್ನು ಹೇಳಿದ್ ನನ್ನ ವಸ್ತು ಇಲ್ಲಿ ಸಿಕ್ಕಿದವಪ್ಪ, ಇನ್ನು ಗ್ಲಾಸ್ ಒಂದು ಸಿಕ್ಕಿಲ್ಲ, ನಿನಗೆ ಎಂಥ ಗ್ಲಾಸ್ ಬೇಕಲ್ಲ ಅಂತ ಶುರುಗುಪ್ಪೆ ಅಂಗಡಿಯಾಗಿಲ್ಲ ಒಂದು ಹೇಳಿದ್ರವಂಗ, ನಿಂಗೆ ಎಂಥ ಗ್ಲಾಸ್ ಬೇಕು, ಯಾರು ಸೈಜ್ ಬೇಕಾದ ತಗೋ ಅಂತೇಳಿ ಕಟ್ ಮಾಡ್ಕೊಂಡು ಇದೇ ತೊಗೊಂಬಂದಿರುತ್ತೆ. ಅದಕ್ಕೆ ಇಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇದೇನು ಭಾಳ ದೊಡ್ಡ ಸೇವೆ ಅಲ್ಲ. ಆಮೇಲೆ ಈಗಾಗಲೇ ನಮ್ಮ ಇವರು ಹಿರಿಯರು ಹೇಳಿದ್ರು, ಏನಿಲ್ಲ ನಾವು ಗ್ರಾಮಸ್ಥರು ಎಲ್ಲರೂ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಸಹಕಾರ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಇದೊಂದು ಭಾಳ ದೊಡ್ಡ ಕೆಲಸ ಐತಿ. ಅದಕ್ಕೆ ನಮ್ಮಿಂದನ ಪ್ರಾರಂಭ ಆಗಲಿ, ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನ ವತಿಯಿಂದ ಆಗಲಿ ಅಂತ ಹೇಳಿ ನಾವು ಮಾಡಿದ್ದೀವಿ. ಇನ್ನು ಮತ್ತಷ್ಟು ಅವ್ರ ಜೀವನವನ್ನು ಕಟ್ಟಿಕೊಂಡು ಹೋಗ್ಬೇಕಂತ ಸಹಕಾರ ತಾವೆಲ್ಲ ಮಾಡ್ತೀರಿ ಅಂತೇಳಿ ನಾವು ನಂಬಿದ್ದೀವಿ. ಅದಕ್ಕೆ ತಾವೆಲ್ಲರೂ ಅವ್ರ ನಿಮ್ಮವ್ರದರು, ನಿಮ್ಮೂರವ್ರದರು. ಅದಕ್ಕೆ ನಾನು ಒಂದು ಎಲ್ಲ ಊರುಗಳು ನಮ್ಮ ಅಂತ ತಿಳ್ಕೊಂಡ, ನಾವೊಬ್ಬ ಜುಗುಳ ಗ್ರಾಮದ ಮಗ ಅಂತ ತಿಳ್ಕೊಂಡ ಸೇವೆ ಮಾಡ್ತಾ ಇದ್ದೀನಿ ಹೊರತಾಗಿ ನಾವೊಂದು ಬೇರೆ ಅಂತಲ್ಲ, ನಾನು ನಿಮ್ಮವ್ರೇ ಅಂತ ಹೇಳಿ ಸೇವೆ ಮಾಡಕ್ಕೆ ಬಂದೀನಿ. ಅದಕ್ಕೆ ಎಲ್ಲರೂ ದಯಮಾಡಿ ಸಹಕಾರ ಮಾಡಿದ್ರಿ. ನಿಮ್ಗೆಲ್ಲರಿಗೂ ಅನಂತ ಕೋಟಿಗಳ ಧನ್ಯವಾದ ತಿಳಿಸಿ, ಈ ವಸ್ತುಗಳನ್ನ ಯಾರೇ ಸೇರಬೇಕಲ್ಲ ಅವ್ರಿಗೆ ಕರೆಕ್ಟಾಗಿ ಸೇರಿಸಿ. ಈ ಸಂದರ್ಭದಲ್ಲಿ ಹಾನಿಗೊಳಗಾದ ಅಂಗಡಿ ಮಾಲೀಕರಾದ ಅಡವ್ಯಪ್ಪ ಬನಾಜ್, ಮಾರುತಿ ಮೆಣಚಿ, ರಮೇಶ್ ಬಿಳ್ಳೂರೆ, ಪ್ರಕಾಶ್ ಅಗ್ಸರ್, ಅಮಿತ್ ಶಿರ್ಕಿ, ಶಿವಲಿಂಗ್ ಘಾಟಗಿ, ಭೋಲೆನಾಥ್ ಐಸ್ ಕ್ರೀಂ ಅಂಗಡಿ ಮಾಲೀಕ, ಗೋಮಟೇಶ್ ನೀರಾವರಿ, ಸಾಗರ್ ನೀರಾವರಿ ಸೇರಿದಂತೆ ಅನೇಕ ಅಂಗಡಿಕಾರರಿಗೆ ನೆರವು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಕಾ ಸಾಹೇಬ್ ಪಾಟೀಲ್, ಅನಿಲ್ ಕಡೋಲಿ, ಅನಿಲ್ ಸುಂಕಿ, ಸುರೇಶ್ ಪಾಟೀಲ್ ಢಂಗ್, ಉದಯ್ ದೇಸಾಯಿ, ಪೋಪಟ್ ಅಂಬಿ, ರಾಜು ಅಳತೆ, ಚಿದಾನಂದ್ ತಾರ್ದಾಳಿ, ಅಶೋಕ್ ಕುಮಟೋಳಿ, ಕಾಕಾ ಸಾಹೇಬ್ ಕುಮಟೋಳಿ, ಲಕ್ಷ್ಮಣ್ ಗುಂಜಾಳಿ,
ಕಾಡಗೌಡ ಪಾಟೀಲ್, ರಾಜಗೌಡ ಪಾಟೀಲ್, ಸುರೇಶ್ ಪಾಟೀಲ್, ಸತೀಶ್ ಬೆಕ್ಕೇರಿ, ಸಂದೀಪ್ ಪಾಟೀಲ್, ಮಲ್ಲಪ್ಪ ಕೊರವೆ, ರಾಜುಗೌಡ ಪಾಟೀಲ್, ಅನಿಲ್ ಮೋಳೆ, ಅನಿಲ್ ಘಾಟ್ಗೆ, ಉಮೇಶ್ ಸರಡೆ ಸೇರಿದಂತೆ ಜುಗುಳು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.